Yes. अखिल ಜೊತೆಗೆ किरण अखिलेश अखिलेश ನಮ್ಮ ಕಲಬುರಗಿಯ ESI ಆಸ್ಪತ್ರೆ ಎದುರುಗಡೆ ಹೊಸದಾಗಿ ಒಂದು ಕೆಫೆಯನ್ನು ಇವತ್ತು ಪ್ರಾರಂಭ ಆಗಿದೆ. ಕೆಫೆ 26 ಕ್ರೌನ್ ಅಂತ ಹೇಳಿ ಹೊಸದಾಗಿ ಕೆಫೆಯನ್ನು ಇದು ಪ್ರಾರಂಭ ಮಾಡಿದ್ದಾರೆ. ಭಾಳ ಒಳ್ಳೆ ರೀತಿಯಿಂದ ಇವತ್ತು ಈ ಕೆಫೆ ಉದ್ಘಾಟನೆಗೊಂಡಿದೆ. ಒಳಗಡೆನೂ ಕೂಡ ಭಾಳ ಚೆನ್ನಾಗಿ ಇಂಟೀರಿಯರನ್ನು ಇವತ್ತಿನ ದಿವಸ ಮಾಡಿದ್ದಾರೆ. ನಮ್ಮ ಶಿವ್ ಅವರು ಮತ್ತು ಅಖಿಲೇಶ್ ಅವರು ಮತ್ತು ಅವರೆಲ್ಲ ಜೊತೆಯಲ್ಲಿ ಸೇರಿಕೊಂಡು ಒಂದು ಒಳ್ಳೆಯ ಕೆಫೆಯನ್ನು ಇವತ್ತು ಪ್ರಾರಂಭ ಮಾಡಿದ್ದಾರೆ. ಅವರಿಗೆ ನಾನು ಈ ಸಂದರ್ಭದಲ್ಲಿ ಶುಭ ಹಾರೈಸ್ತೇನೆ. ಒಳ್ಳೆ ರೀತಿಯಾದಂಥ ಈ ಕೆಫೆ ಇನ್ನೂ ಹೆಚ್ಚಿನ ರೀತಿಯಿಂದ ಚೆನ್ನಾಗಿ ನಡೀಲಿ ಅಂತ ಈ ಸಂದರ್ಭದಲ್ಲಿ ಹಾರೈಸ್ತೇನೆ. ಥ್ಯಾಂಕ್ ಯು. ठीक है, तो फिर मैं आपको बात करवाता हूँ. पापा का दूसरा नंबर है, मैं आपसे बात करता हूँ. ಅದೇ ಅದು ಒಂದು ಇನಾಗ್ರೇಷನ್ ಕರ್ಕೊಂಡು ಬರೋದಕ್ಕೆ ESI ಹಾಸ್ಪಿಟಲ್ ಇದ್ದರು ವೇಟ್ ಮಾಡಿ ಜೊತೆಗೆ ನಿಂದ್ರು ಇಲ್ಲಿ ನೋಡ್ರಿ. ಯಾವಾಗ ತಕ ಮುಗಿದಿಲ್ಲ ಇವತ್ತಿನ ದಿವಸ ಕೆಫೆ 26 ಕ್ರೌನ್ ರೀಇನಾಗ್ರೇಷನ್ ಆಗಿದೆ. ಇಂಟೀರಿಯರ್ನು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸ್ಟಾಫು ಎಲ್ಲ ಈವನ್ ಫುಡ್ಡು ಆ್ಯಂಬಿಯನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಸೊ ಐ ವಿಶ್ ಅ ವೆರಿ ಬೆಸ್ಟ್ ಆಫ್ ಲಕ್ ಟು ಕೆಫೆ 26 ಕ್ರೌನ್ ಆ್ಯಂಡ್ ಐ ರಿಕ್ವೆಸ್ಟ್ ಎವ್ರಿ ಒನ್ ಟು ಬಿ ಹಿಯರ್, ಕಮ್ ಹಿಯರ್, ಸ್ಪೆಂಡ್ ಸಮ್ ಟೈಮ್, ಎಂಜಾಯ್, ಕಮ್ ವಿತ್ ಯುವರ್ ಫ್ಯಾಮ್ಲಿ, ಕಮ್ ವಿತ್ ಯುವರ್ ಫ್ರೆಂಡ್ಸ್. ತುಂಬ ಎಂಜಾಯ್ ಮಾಡಿ. ಹ್ಯಾಂಗೂ ಚೆನ್ನಾಗಿ ಕಾಣ್ತಾ ಇದೆ. ಮೆನ್ಯೂನು ಅಪ್ಡೇಟ್ ಮಾಡಿದ್ದಾರೆ. ತಾವೆಲ್ಲರೂ ಬಂದು ವಿಸಿಟ್ ಕೊಡಿ ಅಂತ ಒಂದೆರಡು ಮಾತು ಮುಗಿಸ್ತೀನಿ. ಇಲ್ಲಿ ಕರೆದಿದ್ದಕ್ಕೆ ತಾವೆಲ್ಲರಿಗೂ ಧನ್ಯವಾದಗಳು.
Claps. ಇವತ್ತಿನ ದಿವಸ ಕೆಫೆ 26 ಕ್ರೌನ್ ಕಲಬುರಗಿನಾಗ ESI ಹಾಸ್ಪಿಟಲ್ ಅಪೋಸಿಟ್ ಸೋದರಾದ ಶಿವಕುಮಾರ್ ಅವರು ಮೂಲಭೂತ ಸಿಂಧನೂರು ಅವರು ಇಲ್ಲೇ ಎಲ್ಲ ವ್ಯಾಪಾರ ಬಿಸ್ನೆಸ್ ಮಾಡ್ಕೋತಾ ಕಲಬುರಗಿ ಜನಗೆ ಅವ್ರಿಗೊಂದು ಫಾದರ್ ಸಲಕ್ಕೆ ಒಂದು ಪ್ಯಾಷನ್ ಇತ್ತು, ಒಂದು ರೆಸ್ಟೋರೆಂಟ್ ತೆಗಿಬೇಕಂತ ಹೇಳಿ ಒಂದು ವೆರಿ ಕ್ಲಾಸಿಕ್ ಆಗಿ ಒಂದು ಒಳ್ಳೆ ರೆಸ್ಟೋರೆಂಟ್ ಕೆಫೆ 26 ಕ್ರೌನ್ ಅಂತ ಓಪನ್ ಮಾಡಿದ್ದಾರೆ. ಅದಕ್ಕೆ ಶಿವಕುಮಾರ ಅವ್ರ ಫ್ಯಾಮ್ಲಿಗೆ ಎಲ್ಲರಿಗೆ ಅಭಿನಂದನೆಗಳು ಸಲ್ಲಿಸ್ತೀನಿ ಅವ್ರಿಗೆ. ಸೊ ಕಲಬುರಗಿ ಎಲ್ಲ ಜನತೆಗೆ ಐ ಆಮ್ ವೆರಿ ಹ್ಯಾಪಿ ಟು ಸಿ ದಿಸ್ ಕೈಂಡ್ ಆಫ್ ಇಂಟೀರಿಯರ್ and the menu also I went through it. It is very tasty and looks like very nice. So I request all of you all to come and visit the cafe and support Cafe 26 Crown, and we wish them all the best. Thank you. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆಯ ಇದು ನಮ್ಮ ESI ಹಾಸ್ಪಿಟಲ್ ಎದುರುಗಡೆ ಒಂದು ವಿನೂತನವಾಗಿ ವಿಶೇಷವಾಗಿ ಒಂದು ಹೊಸ ಒಂದು ಕಾನ್ಸೆಪ್ಟ್ ಮೂಲಕ ಒಂದು ಕೆಫೆ ಅನ್ಬೋದು, ಇಟಾಲಿಯನ್ ಕೆಫೆ ಅನ್ಬೋದು, ಚೈನೀಸ್ ಅನ್ಬೋದು, ಯೂತ್ ಮೆಡಿಕಲ್ ಸ್ಟೂಡೆಂಟ್ಸ್ ಆಗಿರ್ಬೋದು, ಬೇರೆ ಎಲ್ಲ ನಮ್ಮ ಸ್ಟೂಡೆಂಟ್ಸ್ ಆಗಿರ್ಬೋದು, ಅವರಿಗೆ ಒಂದು ರಿಲ್ಯಾಕ್ಸೇಷನ್ ಮತ್ತು ರಿಕ್ರಿಯೇಷನ್ ಥರ ಒಂದು ಏನು ಇಂಟೀರಿಯರ್ಸ್ ಆಗಿರ್ಬೋದು, ಹಾಗೆ ಒಂದು ಟೇಸ್ಟ್ ಆಗಿರ್ಬೋದು, ತುಂಬ ಒಳ್ಳೆಯದು. ಮುಂಜಾನೂ ಕೂಡ ಇವರು ಸಿಂಧೂರಲ್ಲಿ ಒಂದು 3-4 ವರ್ಷದಿಂದ ಸಿಂಧೂರಲ್ಲಿ ಎಕ್ಸ್ಪೀರಿಯನ್ಸ್ಡ್ ಕುಕ್ ಒಂದು ಸ್ಟಾಫ್ ಜೊತೆ ಇಲ್ಲಿ ಗುಲ್ಬರ್ಗಾದಲ್ಲಿ ಓಪನ್ ಮಾಡಿದ್ದಾರೆ. ನಮ್ಮ ಶಿವಕುಮಾರ್ ಅವರು ಟೀಮ್ ಆಗಿ ನಾವು ಒಂದು ದೇವರಲ್ಲಿ ಕೇಳ್ಕೊತೀನಿ, ನಮ್ಮ ತಂದೆಯವ್ರ ಪರವಾಗಿ ಒಂದು ಸಕ್ಸಸ್ಫುಲ್ ಆಗಿ ನಡೀಲಿ, ಆ ದೇವರಲ್ಲಿ ಒಂದು ನಾನು ತುಂಬ ಹೃದಯದಿಂದ ಬಿಡ್ಕೋತೀನಿ. ಹಾಗೆ ಇವರಿಗೆ ಆಲ್ ದ ಬೆಸ್ಟ್ ಹೇಳೋಕ್ಕೆ ನಾನು ಬಯಸ್ತೀನಿ. ಗುಲ್ಬರ್ಗಾದಲ್ಲಿ ಇವತ್ತು ಓಪನಿಂಗ್ ಮಾಡಿದ್ದಾರೆ. ಬರುವಂಥ ದಿನದಲ್ಲಿ ಒಂದೇ ವರ್ಷದಲ್ಲಿ ಕೆಲವಾರು 3-4 ಬ್ರಾಂಚ್ ಆಗಬೇಕು ಅಂತ ನಾನು ಆಸೆ ಇಟ್ಕೊಂಡು ನಾನು ಒಂದು ಒಳ್ಳೆಯ ಒಂದು ಮನಸ್ಸಿಂದ ಇವರಿಗೆ ಬಿಡ್ಕೋತೀನಿ, ಸಕ್ಸಸ್ಫುಲ್ ಆಗಲಿ ಅಂತ ಹೇಳ್ತೀನಿ. ಹಾಗೆ ಎಲ್ಲ ಯುವ ಜನರಿಗೆ ನನ್ನ ಈ ನಿಮ್ಮ ಮಾಧ್ಯಮ ಮೂಲಕ ಎಲ್ಲ ಯುವ ಜನರಿಗೆ ಹೇಳ್ತೀನಿ, ನೀವು ಯಾವತ್ತೂ ಇಲ್ಲಿ ಬರ್ಬೋದು. ಟೇಸ್ಟ್ಗೋಸ್ಕರ, ರಿಲ್ಯಾಕ್ಸ್ಗೋಸ್ಕರ, ಹಾಗೂ ಇಂಟೀರಿಯರ್ಸು ತುಂಬ ಚೆನ್ನಾಗಿದೆ.
ಬಂದು ಇಲ್ಲಿ ಇವರಿಗೆ ಪ್ರೋತ್ಸಾಹ ಮಾಡಿ ಅಂತ ತುಂಬ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ. ಧನ್ಯವಾದಗಳು. ಯೂತ್ ಐಕಾನ್ ಥ್ಯಾಂಕ್ ಯು. ಸಮೀರ್ ಭಗವಾನ್ ಅಂತೇಳಿ ಇಲ್ಲಿ ಶಾಬಾದ್ಬಾದಿಗೆ ಎಕ್ಸಿಬಿಟರ್ ಮುಗಿದ್ರು. ಮೈನಾರಿಟಿ ಎಲ್ಲ JDS ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್, ಯೂತ್ ಡಿಸ್ಟ್ರಿಕ್ಟ್ ಪ್ರೆಸಿಡೆಂಟ್ JDS. ನಾವು ಜಾಯ್ನಿಂಗ್ ಅವರ್ ಪಾರ್ಟಿ ಸದ್ಯಕ್ಕೆ ಬಿಜೆಪಿ ಕುಮಾರ್ ಯಾದವ್ ಅಂತೇಳಿ ಯಾದವ್ ಸಮಾಜ ಬರ್ರಿ ಬರ್ರಿ. ಎಲ್ಲ ಕಲಬುರಗಿ ಜನತೆಗೆ ನನ್ನ ನಮಸ್ಕಾರಗಳು. ನಾನು ಡಾಕ್ಟರ್ ವಿನುತಾ ಅಂತ. ಇಂದು ನಾವು ESI ಆಸ್ಪತ್ರೆ ಎದುರುಗಡೆ ಕೆಫೆ 26 ಕ್ರೌನ್ ಅಂತ ಒಂದು ಕೆಫೆ ಉದ್ಘಾಟನೆ ಮಾಡಿದ್ದೇವೆ. ನಮ್ಮಲ್ಲಿ ವಿಧ ವಿಧವಾದಂತಹ ವೆಜ್ ಆ್ಯಂಡ್ ನಾನ್ ವೆಜ್ ತಿಂಡಿ ತಿನಿಸುಗಳು ದೊರೆಯುತ್ತದೆ. ಇಲ್ಲಿ ಪಿಜ್ಜಾ, ಬರ್ಗರ್, ಪೇಸ್ಟ್ರೀಸ್, ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತದೆ. ಈವನ್ ಕಾಕ್ಟೇಲ್ಸ್ ಕೂಡ ಸಿಗುತ್ತದೆ. ಇದ್ರದ್ದು ಒಂದು ವಿಶಿಷ್ಟತೆ ಏನು ಅಂದರೆ ಇಲ್ಲಿ ಆಂಬಿಯನ್ಸ್, ಇಲ್ಲಿ ಫ್ರೆಂಡ್ಸ್, ಫ್ಯಾಮಿಲಿ, ಕಪಲ್ಸ್ ಎಲ್ಲ ತರಹದ ಒಂದು ಜನತೆಗೆ ಅನುಕೂಲ ಆಗುವಂಥ ಆಂಬಿಯನ್ಸ್ ಇದೆ. ದಯವಿಟ್ಟು ಒಂದು ಸಾರಿ ಎಲ್ಲರೂ ವಿಸಿಟ್ ಮಾಡಿ. ಥ್ಯಾಂಕ್ ಯು. ಅಲ್ಲದೆ ಇಂದು ಉದ್ಘಾಟನೆ ಮಾಡಲು ಬಂದಿರುವಂತಹ ನಮ್ಮ ಅತಿಥಿ ಗಣ್ಯರಾದಂತಹ ಚಂದು ಪಾಟೀಲ್, ಶರಣು ಪಾಟೀಲ್, ಅಪ್ಪುಗೌಡ ಪಾಟೀಲ್ ಅವರು ಮತ್ತು ಆಕಾಶ್ ಮತ್ತಿಮೂಡ್ ಅವರಿಗೆ ನನ್ನ ಹೃತ್ಪೂರ್ವಕ ಅಭಿನಂದನೆಗಳು.